ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ಆದಿಪರ್ವ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ಕೌರವ ಪಾಂಡವರ ಧನುರ್ವಿದ್ಯಾ ಪ್ರದರ್ಶನ ಮುಗಿದ ಮೇಲೆ ದ್ರೋಣರಿಗೆ ಬಾಲ್ಯ ಸ್ನೇಹಿತನಾದ ದ್ರುಪದನ ಹತ್ತಿರ ಹಿಂದೊಮ್ಮೆ ಸಹಾಯ ಕೇಳಲು ಹೋದ ಸಂದರ್ಭದಲ್ಲಿ ಅವನು ತುಂಬಿದ ಸಭೆಯಲ್ಲೇ ತನಗೆ ಮಾಡಿದ ಅವಮಾನ ಕಾಡುತ್ತಿತ್ತು. ಈಗ ದ್ರುಪದನ ಕಾಂಪಿಲ್ಯಕ್ಕೆ ಹೋಗಿ, ಅವನ ರಾಜಧಾನಿ ಕಾಂಪಿಲ್ಯಕ್ಕೆ ಹೋಗಿ ಅವನ ಅಹಂಕಾರ, ಅಧಿಕಾರ, ಮದವನ್ನು ಇಳಿಸಬೇಕೆಂಬ ಪ್ರಬಲ ಇಚ್ಛೆ ಉಂಟಾಗಿದೆ. ದ್ರುಪದನ ಬಗ್ಗೆ ಭೀಷ್ಮ, ಧೃತರಾಷ್ಟ್ರರ ಮತ್ತು ವಿದುರರ ಸಮ್ಮುಖದಲ್ಲಿ ಹೇಳಿಕೊಂಡಿದ್ದಾನೆ. ಅರ್ಜುನ ದುರ್ಯೋಧನನ ಜೊತೆ ದಂಡೆತ್ತಿ ಹೋಗಿ ದ್ರುಪದನನ್ನು ಸೋಲಿಸಿ ಬರುವೆನೆಂದು ಅದೇ ಕೌರವ ಪಾಂಡವ ಶಿಷ್ಯರು ನನಗೆ ಕೊಡುವ ಗುರುದಕ್ಷಿಣೆ ಆಗುವುದು ಎಂದಿದ್ದಾರೆ ದ್ರೋಣಾಚಾರ್ಯರು. ಹಾಗೆ ನೋಡಿದರೆ ಬಹಳ ವರ್ಷಗಳ ಹಿಂದೆ ಹಸ್ತಿನಾಪುರವು ಕೂಡ ಪಾಂಚಾಲರಿಗೆ ಸೇರಿತ್ತು. ಅದಕ್ಕೆ ಕೌರವರ ಶಂತನು, ಅವನ ತಂದೆ ಪ್ರದೀಪನು ಕಾರಣರಾಗಿದ್ದರು. ಅವರು ಹಸ್ತಿನಾಪುರ ರಾಜ್ಯವನ್ನು ಭಾರತದ ಮೊದಲ ದೊಡ್ಡ ಸಾಮ್ರಾಜ್ಯವನ್ನಾಗಿ ಮಾಡಿದರು. ಹಸ್ತಿನಾಪುರವು ಕೂಡ ಪಾಂಚಾಲರಿಗೆ ಸೇರಿತು. ಈಗ ಅದೇ ಪ್ರತ್ಯೇಕ ಸಾಮ್ರಾಜ್ಯ ಆಗಿದೆ ಹಸ್ತಿನಾಪುರ. ಅವ್ರದೇ ಪ್ರಭಾವ ದೇಶದಾದ್ಯಂತ ಇದೆ, ಭರತಖಂಡದಾದ್ಯಂತ. ಈಗ ಎರಡನೆಯ ದೊಡ್ಡ ಸಾಮ್ರಾಜ್ಯವೇ ದ್ರುಪದನ ಪಾಂಚಾಲ ಸಾಮ್ರಾಜ್ಯ. ಅದರ ರಾಜಧಾನಿ ಕಾಂಪಿಲ್ಯ. ಅಂದಿನಿಂದಲೂ ಕುರು ಪಾಂಚಾಲರ ನಡುವೆ ದ್ವೇಷ ಹೊಗೆಯಾಡುತ್ತಿತ್ತು. ಶಂತನು ಮಹಾರಾಜನ ತಂದೆ ಪ್ರತೀಪನ ಕಾಲದಿಂದಲೂ. ಯಾಕೆಂದರೆ ಒಂದು ಕಾಲಕ್ಕೆ ಹಸ್ತಿನಾಪುರ ಪಾಂಚಾಲರಿಗೆ ಸೇರಿತ್ತು, ದ್ರುಪದನ ಪಾಂಚಾಲರಿತ್ತು. ಈಗ ದುರ್ಯೋಧನನಿಗೆ ದ್ರೋಣರ ಒಡನೆ ಹೋಗಿ ಕೌರವರ ಹಸ್ತಿನಾಪುರ ಸಾಮ್ರಾಜ್ಯವು ಅದೆಷ್ಟು ಪ್ರಬಲವಾಗಿದೆ ಎಂಬುದನ್ನು ಪಾಂಚಾಲರ ಮಹಾರಾಜ ದ್ರುಪದನಿಗೆ ತೋರಿಸಬೇಕೆಂಬ ಅಹಂಕಾರ ದುತ್ತೆನೆದ್ದು ಪುಟಿಯಿತು. ದ್ರುಪದನಿಗೂ ಬಾಲ್ಯ ಸ್ನೇಹಿತ ದ್ರೋಣ ತನ್ನ ಶಿಷ್ಯರಾದ ಅರ್ಜುನ, ದುರ್ಯೋಧನನೊಡನೆ ದಂಡೆತ್ತಿ ಬಂದಾಗ, ಹಾಗಾಗಿ ಬಾಲ್ಯ ಸ್ನೇಹಿತನಾದ ದ್ರೋಣ ತನ್ನ ಶಿಷ್ಯ ಅರ್ಜುನ ದುರ್ಯೋಧನನೊಡನೆ ಸೈನಿಕರನ್ನು ತೆಗೆದುಕೊಂಡು ದಂಡೆತ್ತಿ ಬಂದಾಗ
ತಾನು ಸೋಲುವುದು ಖಚಿತವೆನಿಸಿತು. ದ್ರೋಣನ ಶಿಷ್ಯರಲ್ಲೇ ಅಗ್ರಗಣ್ಯನಾದ ಅರ್ಜುನನ ಪರಾಕ್ರಮವನ್ನು ಅದಾಗಲೇ ಕೇಳಿ ತಿಳಿದ ದ್ರುಪದನು, ದ್ರೋಣ, ನೀನು ದಂಡೆತ್ತಿ ನನ್ನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಬರುವೆ ಎಂದೇ ನನಗೆ ಗೊತ್ತಿತ್ತು. ನಮ್ಮ ನಡುವಣ ಹಳೆಯ ವೈಮನಸ್ಯಕ್ಕೆ ಈ ವಯಸ್ಸಿನಲ್ಲಿ ಯುದ್ಧವೇಕೆ ದ್ರೋಣ? ನಿನ್ನ ಮೆಚ್ಚಿನ ಶಿಷ್ಯ ಅರ್ಜುನನೊಡನೆ ದ್ವಂದ್ವ ಯುದ್ಧ ಮಾಡುವೆನು, ಆಗಬಹುದೇ ಎಂದಿದ್ದಾನೆ ಕೆಳದನೆಯಲ್ಲಿ ದ್ರುಪದ. ಓಹ್, ಹಾಗೇನು, ನಡೆಯಲಿ ದ್ರುಪದಾರ್ಜುನರ ಕಾಳಗ, ದ್ರೋಣನೆಂದಿದ್ದಾನೆ. ದ್ರುಪದನು ಅಸ್ತ್ರವಿದ್ಯೆಯಲ್ಲಿ ದುರ್ಬಲನೇನಲ್ಲ. ಎಷ್ಟೇ ಆಗಲಿ ಬಾಲ್ಯದಲ್ಲೇ ಸ್ನೇಹಿತರ ದ್ರೋಣನ ಜೊತೆಗೆ ಅವನು ಅಸ್ತ್ರವಿದ್ಯೆ ಕಲಿತವನಲ್ಲವೇ? ಅವನಿಗೆ ಸ್ವತಃ ಅರ್ಜುನನ ವಿದ್ಯಾಪರಿಣಿತಿ ತಿಳಿಯಬೇಕೆಂಬ ಕುತೂಹಲವು ಸಹಜವೇ ಅಲ್ಲವೇ? ಅಂತೆಯೇ ಇಡೀ ದಿನವೆಲ್ಲ ಘನಘೋರ ಕಾಳಗವೇ ನಡೆಯಿತು. ದ್ರುಪದನು ಅರ್ಜುನನ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಹೂಡಿ ವಿಫಲನಾದರು. ಬ್ರೇಷ್ ಅರ್ಜುನ, ಬೇಷ್, ನೀನು ನಮ್ಮ ದ್ರೋಣನಿಗೆ ತಕ್ಕ ಪಟ್ಟದ ಶಿಷ್ಯನೇ ಆಗಿದ್ದೀಯೆ ಎಂದು ಹೊಗಳಿ ಬೇರೊಂದು ಅಸ್ತ್ರವನ್ನು ಬಿಟ್ಟು ಲಕ್ಷ್ಯ ಭೇದಿಸತೊಡಗಿದನು ದ್ರುಪದ. ಅರ್ಜುನನು ಅದನ್ನು ವೇಗಗತಿಯಲ್ಲಿ ಹೊಳೆದು ಛಿದ್ರಗೊಳಿಸಿದರೂ ಹಿರಿಯ ದ್ರುಪದನ ಅಸ್ತ್ರವಿದ್ಯೆಯ ಅನುಭವ ಕಂಡು ಅವನ ಪ್ರಾವೀಣ್ಯತೆ ಕಂಡು ಬೆರಗಾದನು ಅರ್ಜುನ. ಎಷ್ಟೇ ಆಗಲಿ ದ್ರುಪದನು ದ್ರೋಣನು ಬಾಲ್ಯದ ಗೆಳೆಯರಾಗಿ ಜೊತೆಗೇ ಗುರುಗಳಲ್ಲಿ ಧನುರ್ವಿದ್ಯೆ ಕಲಿತವರಲ್ಲವೇ ಅನ್ನಿಸಿತು. ದ್ರೋಣ ಹೆಮ್ಮೆಯಿಂದ ಬೀಗಿ ಅರ್ಜುನನಿಗೆ ಉತ್ತೇಜನ ಕೊಡುತ್ತಿದ್ದರೆ ದ್ರುಪದ ಹೇಳುತ್ತಾನೆ, ಮೆಚ್ಚಿದೆ ದ್ರೋಣ, ನಿನ್ನ ಶಿಷ್ಯನನ್ನು ಚೆನ್ನಾಗಿಯೇ ತಯಾರು ಮಾಡಿದ್ದೀಯೇ. ನಾನು ಶರಣಾಗಿದ್ದೇನೆ. ನನ್ನ ರಾಜ್ಯವೇ ನಿನ್ನದು ದ್ರೋಣ ಎಂದು ಸೋಲೊಪ್ಪಿಕೊಂಡಿದ್ದಾನೆ ದ್ರುಪದ. ದ್ರೋಣನು ಗೆಲುವಿನ ನಗೆ ಬೀರಲು ದುರ್ಯೋಧನನಿಗೆ ಇನ್ನು ಮುಂದೆಯೂ ಪಾಂಚಾಲ ಸಾಮ್ರಾಜ್ಯವು ನಮ್ಮ ಹಸ್ತಿನಾಪುರಕ್ಕಿಂತ ಕೆಳಗೇ ಇರುವುದೆಂದು ಖಚಿತವಾಯಿತು. ದ್ರೋಣ, ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಎಂದ ದ್ರುಪದನು, ಅಧಿಕಾರವು ಎಂಥವರನ್ನೂ ಅಹಂಕಾರದಿಂದ ಅಂಧರನ್ನಾಗಿ ಮಾಡಿಬಿಡುತ್ತದೆ ದ್ರೋಣ. ಅಂದು ನೀನು ನನ್ನ ಸಹಾಯ ಕೇಳಲು ಬಂದಾಗ ನನಗೆ ಇನ್ನೂ 20 ಪ್ರಾಯವಷ್ಟೇ. ನಿನಗಿಂತ ಚಿಕ್ಕವನೇ. 20 ಹರೆಯಕ್ಕೆ ಯಜಮಾನಿಕೆ ಬರಬಾರದು ಎನ್ನುವರಲ್ಲ ಅನುಭವಿಗಳು. ಅಂದು ನಿನಗೆ ನಾನು ಮಾಡಿದ ಅವಮಾನವನ್ನು ಮರೆತು ಬಿಡು ದ್ರೋಣ. ಈಗ ನನ್ನ ರಾಜ್ಯವೆಲ್ಲ ನಿನ್ನದೆಂದೇನಲ್ಲ. ನಾವು ಎಂದಿನಂತೆ ಸ್ನೇಹಿತರಾಗಿರೋಣ ಎಂದ ದ್ರುಪದನು ಎರಡೂ ಕೈ ಜೋಡಿಸಿ ವಿನಮ್ರನಾಗಿ ನಮಿಸಿದ್ದಾನೆ ದ್ರೋಣನಿಗೆ. ಆಗ ದ್ರೋಣನು ಕಿರುನಗೆ ಬೀರಿ, ದ್ರುಪದ, ನಿನ್ನನ್ನು ಸೋಲಿಸಿ ನಿನ್ನ ಅಹಂಕಾರ ಮಣಿಸಬೇಕೆಂಬ ಇಚ್ಛೆಯಷ್ಟೇ ನನಗೆ ಇತ್ತು. ನಿನ್ನ ರಾಜ್ಯ ನಿನಗೇ ಇರಲಿ ದ್ರುಪದ ಎಂದಿದ್ದಾನೆ ನಸುನಗುತ್ತಾ. ಅದು ನಿನ್ನ ದೊಡ್ಡತನ ದ್ರೋಣ. ವರ್ಷಗಳ ಮೇಲೆ
ನಾವು ಒಂದಾಗಿದ್ದೇವೆ. ನಿನ್ನೊಡನೆ ಈ ಸಂತೋಷ ಹಂಚಿಕೊಳ್ಳಬೇಕೆನಿಸಿದೆ. ದುರ್ಯೋಧನನೊಂದಿಗೆ ಸೈನ್ಯವನ್ನು ಹಿಂದಕ್ಕೆ ಕಳುಹಿಸಿಬಿಡು. ಅರ್ಜುನನೊಬ್ಬ ನಿನ್ನ ಜೊತೆಗಿರಲಿ. ನಿನ್ನ ರಾಜ್ಯ ನಿನಗೇ ಇರಲಿ ಎಂದಿದ್ದಾನೆ ನಸುನಗುತ್ತಾ ದ್ರೋಣ. ದ್ರೋಣ, ಅದು ನಿನ್ನ ದೊಡ್ಡತನ. ಎಷ್ಟೋ ವರ್ಷಗಳ ಮೇಲೆ ನಾವು ಒಂದಾಗಿದ್ದೇವೆ. ಹಲವು ವರ್ಷಗಳ ಮೇಲೆ ನಿನ್ನೊಡನೆ ಈ ಸಂತೋಷ ಹಂಚಿಕೊಳ್ಳಬೇಕೆನಿಸಿದೆ. ದುರ್ಯೋಧನನೊಂದಿಗೆ ಸೈನ್ಯವನ್ನು ಹಿಂದಕ್ಕೆ ಕಳಿಸಿಬಿಡು. ಅರ್ಜುನನೊಬ್ಬನೇ ನಿನ್ನ ಜೊತೆಗಿರಲಿ ಎಂದು ದೈನ್ಯವೇ ಮೂರ್ತಿವೆತ್ತ ಸ್ವರದಲ್ಲಿ ಹೇಳಿದ ದ್ರುಪದನು ಮುಂದುವರೆದು, ದ್ರೋಣ, ನೀನು ಈ ರಾತ್ರಿ ನನ್ನೊಂದಿಗೆ ಭೋಜನ ಸ್ವೀಕರಿಸಿದರೆ ನಮಗೆ ಬಹಳ ಸಂತೋಷವೇ ಆಗುತ್ತದೆ. ಮೆಲುದನಿಯಲ್ಲಿ ಎಂದಿದ್ದಾನೆ ದ್ರುಪದ. ಒಳಿತು ಕೆಡುಕುಗಳನ್ನು ವಿವೇಚಿಸುವ ಆಚಾರ್ಯನೆನಿಸಿದ ದ್ರೋಣಾಚಾರ್ಯನು ಬಾಲ್ಯ ಸ್ನೇಹಿತನ ಮಾತಿಗೆ ಇಲ್ಲವೆನ್ನಲಾದೀತೆ. ಅವನು ದುರ್ಯೋಧನನೊಂದಿಗೆ ಸೈನಿಕರನ್ನು ಕಳುಹಿಸಿ ಅರ್ಜುನನೊಡನೆ ದ್ರುಪದನ ಅತಿಥಿಯಾಗಿ ಉಳಿದುಕೊಂಡಿದ್ದಾನೆ. ರಾತ್ರಿ ವಿಶೇಷ ಭೋಜನ ವಿರಾಮ ನಂತರ ಊಟ ಹೇಗಿತ್ತೆಂದು ಕೇಳಲು, ನಿನ್ನ ಸುಗ್ರಾಸ ಭೋಜನದಿಂದ ತೃಪ್ತನಾದೆನು ಎಂದೇ ನಸುನಕ್ಕನು ದ್ರೋಣ. ಬ್ರಾಹ್ಮಣೋ ಭೋಜನ ಪ್ರಿಯ ದ್ರುಪದನು ತಿಳಿಹಾಸ್ಯದೆಂದಾಗ, ದ್ರೋಣ ಬಹುಜನಪ್ರಿಯನೆಂದೇ ಹೇಳು. ಅವನಿಲ್ಲದ ಯಾಗ ಯಜ್ಞಗಳು ಪೂಜಾದಿಗಳು ಉಂಟೇನು ಹಿಂದೂ ಧರ್ಮದಲ್ಲಿ ಎಂದು ಮತ್ತೆ ಕಿರುನಗೆ ಬೀರಿದ್ದಾನೆ. ಇಬ್ಬರು ತಾಂಬೂಲ ಮೆಲ್ಲುತ್ತಾ ತಮ್ಮ ಬಾಲ್ಯದ ಸವಿ ನೆನಪುಗಳನ್ನು ಮನಬಿಚ್ಚಿ ಹೇಳಿಕೊಂಡಿದ್ದಾರೆ. ಅವರ ನಡುವೆ ಸುಮ್ಮನೆ ಕುಳಿತ ಅರ್ಜುನನು ಎದ್ದು ಮಲಗಲು ಹೊರಟಾಗ ದ್ರುಪದನು ಅವನ ಕೈ ಹಿಡಿದು ಕೂರಿಸಿ ದ್ರೋಣನ ಕಡೆ ತಿರುಗಿ ಹೇಳುತ್ತಾನೆ, ದ್ರೋಣ, ನನ್ನ ಮೇಲಿನ ಕೋಪವು ಆರಿತಲ್ಲ. ನೋಡು ಗುರುವೇ, ನಾನು ಪಂಡಿತನಲ್ಲ, ನಿನ್ನಷ್ಟು ತಿಳಿದ ಜ್ಞಾನಿಯಲ್ಲ. ನೀನು ಮಹಾಗುರು ಪರಶುರಾಮನ ಶಿಷ್ಯನಾಗಿ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿತವನು. ವೇದಾಂತ ತತ್ವಾದರ್ಶಗಳ ಪಾರಂಗತ ದ್ರೋಣಾಚಾರ್ಯನು ನೀನು. ಶಸ್ತ್ರದಿಂದ ಶತ್ರುವನ್ನು ಕೊಲ್ಲಬಲ್ಲೆ, ಶಾಪ ಕೊಡುವ ಮಂತ್ರ ಕೋವಿದನೂ ಆಗಿರುವೆ. ದ್ರೋಣ, ನನಗನಿಸುತ್ತದೆ ಈ ಕಾಲಕ್ಕೆ ತಕ್ಕಂತೆಯೇ ಬ್ರಾಹ್ಮಣರಿಗೆ ಯೋಗ್ಯವಾದ ಯಾಗ ಯಜ್ಞ ಆಗಮಶಾಸ್ತ್ರಗಳ ಪುರೋಹಿತಿಕೆ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದರೆ ನಿನಗೆ ತುಂಬ ಗೌರವ ಇರುತ್ತಿತ್ತಲ್ಲವೇ? ನೀನೀಗ ಕ್ಷತ್ರಿಯ ವಿದ್ಯೆ ಬಿಡು ಎಂದೇನೂ ನಾನು ಹೇಳಲಾರೆ ದ್ರೋಣ. ನೀನು ಆಚಾರ್ಯನಾಗಿಯೂ ಶಿಷ್ಯರಿಗಷ್ಟೇ ಅಲ್ಲ, ಇತರರಿಗೆ ಯಾವುದು ಒಳಿತು ಯಾವುದು ಕೆಡುಕು ಎಂದು ಹೇಳಿ ಅವರನ್ನು ತಿದ್ದಬಲ್ಲವ ಆಚಾರ್ಯನೇ ಆಗಿದ್ದೀಯೆ. ಆದರೆ ನಿನ್ನ ಬಗ್ಗೆಯೂ ಜನರು ಆಡಿಕೊಳ್ಳುವುದೆಂದರೆ ನನಗೆ ಬೇಸರವೇ ತಾನೇ. ದ್ರುಪದನ ದನಿ ತಗ್ಗಿತು. ದ್ರುಪದ, ಅದೇನು? ನನ್ನ ಬಗ್ಗೆ ಜನ ಆಡಿಕೊಳ್ಳವರ? ಹೇಳು, ಪರವಾಗಿಲ್ಲ ದ್ರುಪದ.
ದ್ರೋಣನು ದನಿ ತಗ್ಗಿಸಿ ಕೇಳಿದ್ದಾನೆ. ಸ್ನೇಹಿತನನ್ನೇ ನೇರ ನೋಟ ನಿಟ್ಟಿಸಿದ್ದಾನೆ. ಅಂದ ಮಹಾರಾಜ ಧೃತರಾಷ್ಟ್ರನ ರಾಜ್ಯದಲ್ಲಿ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸುವ ಆಚಾರ್ಯ ದ್ರೋಣರು ಕೂಡ ತಮ್ಮ ಶಿಷ್ಯರಾದ ಕೌರವ ಪಾಂಡವರ ದ್ವೇಷಾಸೂಯೆ ನೋಡಿಯೂ ನೋಡದ ಕುರುಡರಂತಿದ್ದಾರೆ. ಕೌರವ ಪಾಂಡವರ ದಾಯಾದಿ ಮತ್ಸರ ಬೆಳೆದು ಬೀದಿಗೆ ಬೀಳುವಂತಾಯ್ತೆ ಎಂದು ಆಡಿಕೊಳ್ಳುತ್ತಿದ್ದಾರೆ ದ್ರೋಣ. ದ್ರುಪದನ ದನಿ ಕ್ಷೀಣಿಸಿತು. ಅದು ದ್ರೋಣನಿಗೂ ಗೊತ್ತಿತ್ತು. ದ್ರುಪದನ ಬಾಯಿಂದಲೂ ಕೇಳಿದ ಅವನಿಗೆ ಆಘಾತವೇ ಆಯಿತು. ನಿನಗೆ ಯಾರು ಹೇಳಿದರು ದ್ರುಪದ ಎಂದಿದ್ದಾನೆ ಅರ್ಥಸ್ವರದಲ್ಲಿ. ನೀನೇ ಏರ್ಪಡಿಸಿದ ನಿನ್ನ ಶಿಷ್ಯರ ವಿದ್ಯಾಪರಿಣಿತಿ ಪ್ರದರ್ಶನವೇ ಹೇಳಿದೆಯಂತೆ. ದ್ರೋಣ ಅದನ್ನು ನೋಡಲು ಹಸ್ತಿನಾಪುರದ ರಾಜ್ಯದ ಅಕ್ಕಪಕ್ಕದ ಜನರಷ್ಟೇ ಅಲ್ಲ, ಪಾಂಚಾಲ ರಾಜಧಾನಿ ಕಾಂಪಿಲ್ಯದಿಂದ ಹಾಗೂ ಗ್ರಾಮ ಪಟ್ಟಣಗಳ ಜನರು ಅಲ್ಲಿಗೆ ಹೋಗಿದ್ದರಲ್ಲ. ನಿನ್ನ ಶಿಷ್ಯರ ವಿದ್ಯಾಪರಿಣಿತಿ ಪ್ರದರ್ಶನವು ದುರ್ಯೋಧನನಿಂದಲೇ ದಾಯಾದಿ ದ್ವೇಷದ ಸ್ಪರ್ಧಾ ಕಣವೇ ಆಯಿತೆಂದು, ಕರ್ಣಾರ್ಜುನರ ಕಾಳಗವು ನಡೆಯಲು ಕಾರಣವಾಯಿತೆಂದು ಆ ಸುದ್ದಿಯು ಭಾರತದಲ್ಲೆಲ್ಲ ಕಾಡ್ಗಿಚ್ಚಿನಂತೆ ಹಬ್ಬಿದೆ ದ್ರೋಣ. ದ್ರುಪದನೆಂದಿದ್ದಾನೆ ಆರ್ದ್ರ ಸ್ವರದಲ್ಲಿ. ಇಬ್ಬರ ನಡುವೆ ಕೆಲ ಕ್ಷಣಗಳೇ ಮೌನ ನೆಲೆಸಿದೆ. ದ್ರುಪದನು ಮುಂದುವರೆದು, ದ್ರೋಣ, ನಾವಿಬ್ಬರು ಪ್ರಖ್ಯಾತನಾದ ಗುರು ಅಗ್ನಿವೇಶ ಮಹರ್ಷಿಯಲ್ಲಿ ಧನುರ್ವಿದ್ಯೆ ಕಲಿತವರು. ಗುರುಕುಲ ಪದ್ಧತಿಯಂತೆಯೇ ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಎಂಬ ಭೇದ ಭಾವಕ್ಕೆ ಅವಕಾಶವೇ ಇರಲಿಲ್ಲ ಅಲ್ಲವೇ? ದ್ರೋಣ, ನೀನು ನನ್ನ ಹತ್ತಿರ ಸಹಾಯ ಕೇಳಲು ಬಂದಾಗ ನನ್ನ ಬಾಲ್ಯ ಸ್ನೇಹಿತ ಮಹಾಬ್ರಾಹ್ಮಣನು ಮಹಾಕ್ಷತ್ರಿಯನು ನೀನೆಂದೇ ಆಧರಿಸಿ ನಿನ್ನನ್ನು ನನ್ನಲ್ಲೇ ಉಳಿಸಿಕೊಂಡಿದ್ದರೆ ನೀನು ಇಲ್ಲೇ ನಿನ್ನ ಶಸ್ತ್ರಾಸ್ತ್ರ ವಿದ್ಯಾಶಾಲೆ ಮಾಡಿಕೊಂಡು ಪಾಂಚಾಲ ದೇಶದ ರಾಜಗುರುವೇ ಆಗಿರುತ್ತಿದ್ದೆ. ಅಂದು ನಾನು ನನ್ನ ಬಳಿಗೆ ಅರಸಿ ಬಂದ ಸದಾವಕಾಶ ಕಳೆದುಕೊಂಡೆ ದ್ರೋಣ. ದುಡುಕಿ ತಪ್ಪು ಮಾಡಿಬಿಟ್ಟೆ. ಈಗ ನೀನು ಹಸ್ತಿನಾಪುರ ರಾಜ್ಯವನ್ನು ಬಿಟ್ಟು ಬರುವಂತಿಲ್ಲ. ದುರ್ಯೋಧನನನ್ನು ನೋಡುತ್ತಿದ್ದರೆ ಕುರುಪಾಂಚಾಲರ ಹಳೆಯ ದ್ವೇಷ ಇನ್ನು ಮುಂದುವರಿಯುವಂತೆಯೇ ಕಾಣುತ್ತದೆ. ಇದೆಲ್ಲ ಭಾರತ ಜನತೆಗೆ ಬೇಕೇ? ಅವರಿಗೆ ಶಾಂತಿ ನೆಮ್ಮದಿಯೇ ಮುಖ್ಯವಲ್ಲವೇ? ದ್ರುಪದನು ಕೆಳದನಿಯಲ್ಲೆಂದಿದ್ದಾನೆ. ಕೆಲ ಕ್ಷಣಗಳೇ ಮೌನ ನೆಲೆಸಿದೆ. ನಂತರ ದ್ರುಪದನು, ದ್ರೋಣ, ನೀನು ನೋಡುತ್ತಿರುವಂತೆಯೇ ಹಸ್ತಿನಾಪುರದಲ್ಲಿ ದುರ್ಯೋಧನನು 20ರ ಪ್ರಾಯಕ್ಕೆ ಕುರುಸಾರ್ವಭೌಮ ತಾನೆಂದೇ ಸರ್ವಾಧಿಕಾರಿಯಂತೆ ಮೆರೆಯುತ್ತಿದ್ದಾನೆ ಎಂದು ಭಾರತ ದೇಶವೇ ಆಡಿಕೊಳ್ಳುವುದು ನಿನಗೂ ಗೊತ್ತಲ್ಲ. ದ್ರುಪದನ ದನಿ ನಡುಗಿದೆ. ಅರೆಕ್ಷಣದ ನಂತರ ದ್ರೋಣನು ಹೇಳುತ್ತಾನೆ, ದ್ರುಪದ, ಇದೆಲ್ಲ ನನ್ನ ಗಮನಕ್ಕೂ ಬಂದಿದೆ. ನನಗೆ ಅರಮನೆಯ ಸುಖಭೋಗಗಳಿದ್ದರೇನು ಅಲ್ಲಿ ನಾನು ಅಸಹಾಯಕನೇ ಆಗಿರುವೆ.
ಬಿಸಿ ತುಪ್ಪ ನುಂಗುವಂತಿಲ್ಲ, ಉಗುಳುವ ಹಾಗೂ ಇಲ್ಲ ದೃಪದ. ನಿತ್ಯ ಧರ್ಮ ಸಂಕಟವೇ ಅದೆಂದು ಪ್ರಾಣ ಸಂಕಟವಾಗುವುದೋ ದೇವರೇ ಬಲ್ಲನು. ದ್ರೋಣನು ನಿಡಿದಾದ ನಿಟ್ಟುಸಿರೆ ಎಳೆದಿದ್ದಾನೆ. ದ್ರೋಣ ಪಾಂಡುರಾಜನು ವೀರ್ಯ, ಶೌರ್ಯ, ಸಾಹಸಿ, ಧರ್ಮಾತ್ಮನೆಂದೇ ಹೆಸರಾದವನು. ಈಗಲೂ ಅವನ ಮಗ ಅರ್ಜುನನು ಅಪ್ಪನನ್ನೇ ಮೀರಿಸುತ್ತಾನೆ ಅಲ್ಲವೇ? ದೃಪದನೆಂದಾಗ ದ್ರೋಣನು ಅರ್ಜುನನಷ್ಟೇ ಅಲ್ಲ, ದೃಪದ, ಧರ್ಮರಾಜ, ಭೀಮಸೇನ, ನಕುಲ ಸಹದೇವರು ಕಡಿಮೆ ಏನಿಲ್ಲ. ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಪ್ರವೀಣರೇ ಹಾಗೂ ಗುಣಗೌರವ ಕರ್ಮಗಳಿಂದಲೂ ಸಭ್ಯರು, ಧರ್ಮನಿರತರೇ ಆಗಿದ್ದಾರೆ. ವೀರ್ಯ, ಶೌರ್ಯ, ಸಾಹಸದಲ್ಲೂ ಅಪ್ರತಿಮರಾಗಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಅನುಜರ ಅಟ್ಟಹಾಸವನ್ನು ನೋಡಿದರೆ ಮುಂದೆ ಯಾರು ಸ್ನೇಹಿತರು, ಯಾರು ಬಂಧುಗಳು, ಈತ ಶತ್ರುಗಳು ಉದ್ಗಾರವೆತ್ತಿದ್ದಾನೆ ದ್ರೋಣ. ಮುಂದೇನಾಗುವುದೋ ದುರ್ಯೋಧನನಿಂದ? ಆಗ ಮಾತು ಮೂಕವಾಗಲು ಶಯಾಗ್ರಹಕ್ಕೆ ಹೋಗಿ ನಿದ್ರೆಗೆ ಶರಣಾಗಿದ್ದಾರೆ. ಮಾರನೆಯ ದಿನ ದ್ರೋಣನು ಅರ್ಜುನನೊಂದಿಗೆ ಹಸ್ತಿನಾಪುರದತ್ತ ಪ್ರಯಾಣ ಬೆಳೆಸಲು ಸಿದ್ಧನಾದಾಗ ಅದಾಗಲೇ ಅರ್ಜುನನು ದೃಪದನ ಸಹೃದಯತೆಗೆ ಮನಸೋತವನು ಅವನಿಗೆ ಶಿರಸಾ ವಂದಿಸಿ ರಥವೆನ್ನೇರಿದ್ದಾನೆ. ಆ ಕ್ಷಣಗಳಲ್ಲೇ ದೃಪದನು ತನಗೆ ಒಬ್ಬ ಹೆಣ್ಣು ಮಗಳು ಬೇಕು, ಅವಳನ್ನು ಅರ್ಜುನನಿಗೇ ಕೊಟ್ಟು ವಿವಾಹ ಮಾಡಬೇಕೆಂದೇ ನಿರ್ಧರಿಸಿದ್ದಾನೆ. ಇತ್ತ ಕರ್ಣನ ಸಾಕು ತಂದೆ ಅಧಿರಥನು ಹಸ್ತಿನಾಪುರ ರಾಜ್ಯದ ಸುದ್ದಿ ಸಮಾಚಾರ ತಿಳಿಸುವ ಸಲಹೆಗಾರನಾದ ಮೇಲೆ ಅವನ ಮೊಟ್ಟ ಮೊದಲು ಮಹಾರಾಜ ಧೃತರಾಷ್ಟ್ರನಿಗೆ ಮುಟ್ಟಿಸಿದ ಸುದ್ದಿ ಎಂದರೆ ಅರಸೊತ್ತಿಗೆಯಲ್ಲಿ ದಯಾದಿ ಸೋದರರ ಜಗಳವಿದೆ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಎಂಬುದೇ ಆಗಿತ್ತು. ಅದನ್ನು ಹೇಗೆ ಧೃತರಾಷ್ಟ್ರನಿಗೆ ಹೇಳಲಿ ಎಂದು ಅವನು ಚಡಪಡಿಸುತ್ತಾ ಬಂದಿದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.